ವೀಕ್ಷಕರೇ, ಮಹಾಭಾರತದ ಯುದ್ಧ ಮುಗಿದು ಪಾಂಡವರ ಸುವರ್ಣ ಆಡಳಿತಕ್ಕೂ ಕೂಡ ಅಂತ್ಯ ಸಮೀಪಿಸಿತು. ಕುರುಕ್ಷೇತ್ರದ ಮಹಾಯುದ್ಧ ಮುಗಿದು ಈಗಾಗಲೇ 36 ವರ್ಷ ಕಳೆದಿದ್ದವು. ಆ ಯುದ್ಧ ಧರ್ಮವನ್ನ ಮತ್ತೆ ಸ್ಥಾಪಿಸಿತು. ಆದರೆ ಬದುಕುಳಿದ ಪ್ರತಿಯೊಬ್ಬರ ಹೃದಯದಲ್ಲೂ ಎಂದಿಗೂ ಮಾಸದ ಗಾಯಗಳನ್ನು ಬಿಟ್ಟು ಹೋಗಿತ್ತು. ಅದೇ ಸಮಯದಲ್ಲಿ ಮತ್ತೊಂದು ಭಾರೀ ಘಟನೆ ನಡೆಯುತ್ತೆ. ಶ್ರೀಕೃಷ್ಣರು ತಮ್ಮ ಅವತಾರವನ್ನು ಸಂಪೂರ್ಣಗೊಳಿಸಿ ಭೂಲೋಕವನ್ನು ತ್ಯಜಿಸಿದ್ರು. ಯಾದವ ವಂಶವೂ ಕೂಡ ಸಂಪೂರ್ಣವಾಗಿ ನಾಶವಾಗಿತ್ತು. ಈ ಎಲ್ಲ ಘಟನೆಗಳನ್ನು ನೋಡಿದ ಧರ್ಮರಾಜ ಯುಧಿಷ್ಠಿರನಿಗೆ ಒಂದು ದೊಡ್ಡ ಸತ್ಯ ಅರ್ಥ ಆಗುತ್ತೆ. ಈ ಲೋಕದಲ್ಲಿ ನಮ್ಮ ಕೆಲಸ ಮುಗಿದಿದೆ. ಈಗ ಈ ರಾಜ್ಯ, ಅಧಿಕಾರ, ಸಂಪತ್ತು ಎಲ್ಲವನ್ನೂ ಕೂಡ ಬಿಟ್ಟು ಪರಮಾತ್ಮನ ಮಾರ್ಗದಲ್ಲಿ ನಡೆಯುವ ಸಮಯ ಬಂದಿದೆ ಅಂತ. ಈ ಸಮಯದಲ್ಲಿ ಧರ್ಮರಾಯ ತನ್ನ ಮನಸ್ಸಿನಲ್ಲಿ ತುಂಬ ದೊಡ್ಡ ನಿರ್ಧಾರನ ತಗೋತಾರೆ. ತಮ್ಮಂದಿರಾದ ಭೀಮ, ಅರ್ಜುನ, ನಕುಲ, ಸಹದೇವ ಮತ್ತೆ ದ್ರೌಪದಿಯನ್ನು ಕರೆದು ಶಾಂತವಾಗಿ ಹೇಳ್ತಾರೆ, ನಮ್ಮ ಜೀವನದ ಕರ್ತವ್ಯ ಮುಗಿದಿದೆ. ಈ ದೇಹವು ಶಾಶ್ವತವಲ್ಲ. ಈ ಲೋಕದ ಎಲ್ಲ ಸಂಬಂಧಗಳು ಕ್ಷಣಿಕ. ಕಾಲ ಅನ್ನೋದು ಎಲ್ಲರ ಮೇಲೆ ಆಳುವ ಶಕ್ತಿಯಾಗಿದೆ. ಅದರ ಮುಂದೆ ಯಾರಿಗೂ ತಪ್ಪಿಸಿಕೊಳ್ಳೋಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಈಗ ಕಾಲದ ಇಚ್ಛೆಗೆ ಶರಣಾಗುತ್ತೇವೆ. ನಿಮಗೂ ಏನಾದರೂ ಹೇಳಬೇಕೆಂದಿದ್ರೆ ಮುಕ್ತವಾಗಿ ಹೇಳಿ ಅಂತ ಕೇಳ್ತಾರೆ. ಯುಧಿಷ್ಠಿರನ ಮಾತು ಕೇಳಿ ಎಲ್ಲರೂ ಕೆಲ ಕ್ಷಣ ಮೌನವಾಗ್ತಾರೆ. ಕುರುಕ್ಷೇತ್ರದಲ್ಲಿ ಸಾವಿರಾರು ಶತ್ರುಗಳನ್ನು ಸಂಹರಿಸಿದ ಭೀಮನ ಕಣ್ಣಲ್ಲೂ ಕೂಡ ನೋವು ಕಾಣಿಸುತ್ತಿರುತ್ತೆ. ಗಾಂಡೀವ ಹಿಡಿದು ಕೃಷ್ಣನ ಜೊತೆ ಯುದ್ಧ ನಡೆಸಿದ ಅರ್ಜುನ ಕೂಡ ಮೌನವಾಗಿರ್ತಾನೆ. ನಕುಲ, ಸಹದೇವ ತಮ್ಮ ಅಣ್ಣನ ನಿರ್ಧಾರವೇ ಸರಿ ಅಂತ ಒಪ್ಕೋತಾರೆ. ಜೀವನ ಪೂರ್ತಿ ಅನೇಕ ಕಷ್ಟಗಳನ್ನು ಅನುಭವಿಸಿದ್ದ ದ್ರೌಪದಿಯು ಕೂಡ ಯಾವುದೇ ಹಿಂಜರಿಕೆ ಇಲ್ಲದೆ ಈ ಮಾರ್ಗವನ್ನು ಸ್ವೀಕರಿಸ್ತಾಳೆ. ಅದಾದ ನಂತರ ಯುಧಿಷ್ಠಿರ ಅಭಿಮನ್ಯುವಿನ ಮಗ ಪರೀಕ್ಷಿತನನ್ನು ಹಸ್ತಿನಾಪುರದ ರಾಜನಾಗಿ ಪಟ್ಟಾಭಿಷೇಕ ಮಾಡ್ತಾರೆ. ರಾಜ್ಯದ ಹೊಣೆಗಾರಿಕೆಯನ್ನು ಕೃಪಾಚಾರ್ಯರ ಮಾರ್ಗದರ್ಶನದಲ್ಲಿ ಪರೀಕ್ಷಿತನಿಗೆ ಒಪ್ಪಿಸಲಾಗುತ್ತೆ. ನಂತರ ಪಾಂಡವರು ತಮ್ಮ ಅಗಲಿದ ಬಂಧುಗಳಿಗೆ ಎಲ್ಲ ಅಂತಿಮ ವಿಧಿಗಳನ್ನು ನೆರವೇರಿಸ್ತಾರೆ. ಶ್ರೀಕೃಷ್ಣರಿಗೆ ಹಾಗೂ ತಮ್ಮ ಪ್ರೀತಿ ಪಾತ್ರರಿಗೆ ಶ್ರದ್ಧೆಯಿಂದ ತರ್ಪಣ ಸಲ್ಲಿಸ್ತಾರೆ. ಕೊನೆಗೆ ಹಸ್ತಿನಾಪುರದ ಜನರೆಲ್ಲರೂ ಕೂಡ ಕಣ್ಣೀರಿನಿಂದ ಅವರನ್ನು ಬೀಳ್ಕೊಡ್ತಾರೆ. ಆಗ ಯುಧಿಷ್ಠಿರ ಎಲ್ಲ ಜನರನ್ನು ನೋಡಿ ಹೀಗೆ ಹೇಳ್ತಾರೆ, ನನ್ನ ಪ್ರೀತಿಯ ಪ್ರಜೆಗಳೇ, ನಮ್ಮಿಂದಾದಷ್ಟು ನಿಮ್ಮ ಸೇವೆಯನ್ನು ಮಾಡಿದ್ದೇವೆ. ಈಗ ಈ ಜೀವನವನ್ನು ತ್ಯಜಿಸಿ ಉನ್ನತ ಮಾರ್ಗದ ಕಡೆ ಸಾಗುವ ಸಮಯ ಬಂದಿದೆ. ಈ ರಾಜ್ಯವನ್ನು ಎಲ್ಲರೂ ಧರ್ಮದ ಮಾರ್ಗದಲ್ಲಿ ನಡೆಸಿ. ಯಾವ ಪರಿಸ್ಥಿತಿಯಲ್ಲೂ ಕೂಡ ಧರ್ಮವನ್ನು ಬಿಡಬೇಡಿ. ಯಾಕಂದರೆ ಧರ್ಮವೇ ಈ ಜಗತ್ತನ್ನು ಉಳಿಸಿಕೊಂಡಿದೆ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿ ಇಡೀ ಹಸ್ತಿನಾಪುರವೇ ಕಣ್ಣೀರಿಡುತ್ತೆ. ಮಹಾರಾಜ, ನಮ್ಮನ್ನು ಬಿಟ್ಟು ಹೋಗ್ಬಿಡಿ ಅಂತ ಜನ ಗೋಗರಿತಾರೆ. ಆದರೆ ಯುಧಿಷ್ಠಿರನ ನಿರ್ಧಾರ ದೃಢವಾಗಿರುತ್ತೆ. ಹೀಗೆ ಪಾಂಡವರು ಒಂದು ರಾಜ್ಯವನ್ನೇ ಅಲ್ಲ, ನ್ಯಾಯ, ತ್ಯಾಗ ಮತ್ತು ಧರ್ಮದ ಅಮರ ಪರಂಪರೆಯನ್ನೇ ಹಿಂದೆ ಬಿಟ್ಟು ತಮ್ಮ ಕೊನೆಯ ಪವಿತ್ರ ಯಾತ್ರೆಯನ್ನು ಆರಂಭ ಮಾಡ್ತಾರೆ. ಪಾಂಡವರು ತಮ್ಮ ಮಹಾಯಾತ್ರೆಯನ್ನು ಆರಂಭಿಸಿದ ತಕ್ಷಣ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ಎಲ್ಲಿಂದಲೂ ಒಂದು ನಾಯಿ ಬಂದು ಅವರ ಜೊತೆ ನಡೆಯಲು ಶುರು ಮಾಡುತ್ತೆ. ಸುಮ್ಮನೆ ಯುಧಿಷ್ಠಿರನ ಹಿಂದೆ ಹಿಂದೆ ನಡೆಯುತ್ತಿರುತ್ತೆ. ಅದರ ನಿಷ್ಠೆ ನೋಡಿದರೆ ಈ ಪವಿತ್ರ ಯಾತ್ರೆಯ ಕಡೆಗೆ ಅದನ್ನೇನು ದೈವಿ ಶಕ್ತಿ ಸೆಳೆದಂತಿತ್ತು. ನದಿಗಳು, ದಟ್ಟ ಕಾಡುಗಳು, ವಿಶಾಲ ಮರುಭೂಮಿಗಳು, ಯಾವುದೇ ಅಡೆತಡೆ ಬಂದರೂ ಪಾಂಡವರು ನಿಲ್ಲಲಿಲ್ಲ. ಪ್ರತಿ ಹೆಜ್ಜೆಯ ಜೊತೆಗೆ ಅವರು ಈ ಲೋಕದ ಆಸೆ, ಆಕಾಂಕ್ಷೆಗಳನ್ನು ಒಂದೊಂದಾಗಿ ಬಿಟ್ಟು ಮುಂದೆ ಸಾಗ್ತಾರೆ. ಇದು ಕೇವಲ ದೇಹದ ಪ್ರಯಾಣ ಆಗಿರಲಿಲ್ಲ, ಆತ್ಮದ ಮುಕ್ತಿಯ ಕಡೆಗೆ ಸಾಗುತ್ತಿದ್ದ ಮಹಾಯಾತ್ರೆ ಆಗಿತ್ತು. ಹೀಗೆ ಮುಂದೆ ಸಾಗುತ್ತಿದ್ದ ಅವರು ಲವಣ ಸಾಗರದ ತೀರಕ್ಕೆ ತಲುಪ್ತಾರೆ. ಆದರೆ ಆ ಸಮಯದಲ್ಲೂ ಅರ್ಜುನ ತನ್ನ ಗಾಂಡೀವ ಧನಸ್ಸು ಮತ್ತೆ ಎಂದಿಗೂ ಖಾಲಿಯಾಗದ 2 ಬಾಣದ ಕೋಶಗಳನ್ನು ತನ್ನ ಜೊತೆಯಲ್ಲಿ ಇಟ್ಕೊಂಡಿರ್ತಾರೆ. ಅವನು ಅವುಗಳನ್ನು ಕೇವಲ ಆಯುಧಗಳು ಅಂತ ನೋಡಿರಲಿಲ್ಲ. ಅವು ತನ್ನ ಜೀವನದ ಅವಿಭಾಜ್ಯ ಭಾಗವಾಗಿ ಬಿಟ್ಟಿದ್ದವು. ಅಷ್ಟರಲ್ಲಿ ಇಡೀ ಆಕಾಶವೇ ದಿವ್ಯ ಪ್ರಕಾಶದಿಂದ ಹೊಳೆಯತೊಡಗುತ್ತೆ. ಆ ಬೆಳಕಿನ ಮಧ್ಯೆ ಅಗ್ನಿದೇವರು ಪ್ರತ್ಯಕ್ಷರಾಗ್ತಾರೆ. ಅವರ ಧ್ವನಿ ಗಂಭೀರವಾಗುತ್ತೆ. ಅರ್ಜುನ, ಕಾಂಡವ ಅರಣ್ಯವನ್ನು ದಹಿಸುವ ಸಂದರ್ಭದಲ್ಲಿ ನಾನು ನಿನಗೆ ಕೊಟ್ಟ ಗಾಂಡೀವ ಧನಸ್ಸು ನೆನಪಿದೆಯಲ್ಲವಾ? ಅದರ ಉದ್ದೇಶ ಈಗ ಪೂರ್ಣಗೊಂಡಿದೆ. ಈ ಯಾತ್ರೆಯಲ್ಲಿ ಇನ್ನು ನಿನಗೆ ಅದರ ಅಗತ್ಯವಿಲ್ಲ. ಆದ್ದರಿಂದ ಅದನ್ನು ನನಗೆ ಹಿಂದಿರುಗಿಸುವಂತ ಅಗ್ನಿದೇವರು ಕೇಳ್ತಾರೆ. ಅಗ್ನಿದೇವರ ಈ ಮಾತು ಕೇಳಿದ ಅರ್ಜುನ ಕೆಲ ಕ್ಷಣ ಮೌನವಾಗಿ ನಿಲ್ತಾರೆ. ಗಾಂಡೀವ ಅದು ಕೇವಲ ಒಂದು ಧನಸ್ಸಲ್ಲ, ಅದು ಅವನ ವಿಜಯಗಳ ಸಂಕೇತ. ಅದು ಶ್ರೀಕೃಷ್ಣನೊಂದಿಗೆ ಅವನ ದಿವ್ಯ ಬಂಧದ ನೆನಪು. ಅದು ಅವನ ಬದುಕಿನ ಹೆಮ್ಮೆ. ಆದರೆ ಇಂದು ಎಲ್ಲವನ್ನು ಬಿಟ್ಟು ಹೋಗುವ ಸಮಯ ಬಂದಿದೆ ಅನ್ನೋದು ಅವನಿಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಅರ್ಜುನ ಭಕ್ತಿಯಿಂದ ತಲೆಬಾಗ್ತಾನೆ. ದೇವರೇ, ಈ ಗಾಂಡೀವ ನನ್ನ ಕೈಯಲ್ಲಿ ಧರ್ಮಕ್ಕಾಗಿ ಸೇವೆ ಸಲ್ಲಿಸಿದೆ. ಇದು ನನಗೆ ಅಪಾರ ಗೌರವವನ್ನು ಕೊಟ್ಟಿದೆ. ಈಗ ಅದರ ಕಾರ್ಯ ಮುಗಿದಿದೆ. ಅದನ್ನು ಕೃತಜ್ಞತೆಯಿಂದ ನಿಮಗೆ ಕೊಡುವ ಕಾಲ ಬಂದಿದೆ. ಅಗ್ನಿದೇವರ ಮುಖದಲ್ಲಿ ಮಂದಹಾಸ ಮೂಡುತ್ತೆ. ಅವರು ಗಾಂಡೀವ ಧನಸ್ಸನ್ನು ಪಡ್ಕೋತಾರೆ. ಅರ್ಜುನ, ನೀನು ಧರ್ಮಕ್ಕಾಗಿ ಮಾಡಿದ ಕಾರ್ಯಗಳು ಎಂದೆಂದಿಗೂ ನೆನಪಿನಲ್ಲೇ ಉಳಿಯುತ್ತವೆ. ಈಗ ಆ ಆಯುಧಗಳನ್ನು ತ್ಯಜಿಸುವುದೇ ನೀನು ಮೋಕ್ಷದ ದಾರಿಗೆ ಸಿದ್ಧವಾಗಿರುವ ಸಂಕೇತ. ನಿಮ್ಮೆಲ್ಲರ ಯಾತ್ರೆ
ಶುಭವಾಗಲಿ ಅಂತ ಆಶೀರ್ವಾದ ಮಾಡಿ ಅಗ್ನಿದೇವರು ಆ ದಿವ್ಯ ಪ್ರಕಾಶದೊಂದಿಗೆ ಅಂತರ್ಧಾನರಾಗ್ತಾರೆ. ಪಾಂಡವರು ಕೆಲ ಕ್ಷಣ ಆ ದೃಶ್ಯವನ್ನ ಮೌನವಾಗಿ ನೋಡ್ತಾ ನಿಲ್ತಾರೆ. ವರ್ಷಗಳ ಕಾಲ ಅರ್ಜುನನ ಗುರುತಾಗಿದ್ದ ಗಾಂಡೀವ ಈಗ ಅವನ ಕೈಯಲ್ಲಿ ಇರಲಿಲ್ಲ. ಅದು ಒಂದು ದೊಡ್ಡ ಸಂದೇಶವಾಗಿತ್ತು. ಜೀವನದಲ್ಲಿ ಎಷ್ಟೇ ಅಮೂಲ್ಯವಾದ ವಸ್ತುವಾಗಲಿ ಮೋಕ್ಷದ ದಾರಿಯಲ್ಲಿ ಒಂದಲ್ಲ ಒಂದು ದಿನ ಅದನ್ನು ಬಿಟ್ಟು ಹೋಗಲೇಬೇಕು. ನಂತರ ಪಾಂಡವರು ಸಮುದ್ರಕ್ಕೆ ನಮಸ್ಕಾರ ಮಾಡಿ ಮತ್ತೆ ತಮ್ಮ ಯಾತ್ರೆಯನ್ನು ಮುಂದುವರಿಸ್ತಾರೆ. ಸ್ವಲ್ಪ ದೂರ ಸಾಗಿದ ಮೇಲೆ ಒಂದು ಕಾಲದಲ್ಲಿ ಶ್ರೀಕೃಷ್ಣನ ವೈಭವದಿಂದ ಕಂಗೊಳಿಸುತ್ತಿದ್ದ ದ್ವಾರಕಾಪುರಿ ಈಗ ಸಂಪೂರ್ಣವಾಗಿ ಸಮುದ್ರದ ಅಡಿಯಲ್ಲಿ ಮುಳುಗಿರುವ ದೃಶ್ಯ ಅವರ ಕಣ್ಣಿಗೆ ಬೀಳುತ್ತೆ. ಆ ದೃಶ್ಯವನ್ನು ನೋಡಿ ಎಲ್ಲರ ಮನಸ್ಸು ಕೂಡ ಭಾರವಾಗುತ್ತೆ. ಕಾಲದ ಮುಂದೆ ಯಾರ ಶಕ್ತಿಯೂ ಕೂಡ ನಡೆಯಲ್ಲ ಅಲ್ವಾ ಎನ್ನುವ ಸತ್ಯವನ್ನು ಅವರು ಮತ್ತೊಮ್ಮೆ ಮನದಟ್ಟು ಮಾಡ್ಕೋತಾರೆ. ಅಲ್ಲಿಂದ ಅವರು ಉತ್ತರ ದಿಕ್ಕಿನತ್ತ ಹೊರಡ್ತಾರೆ. ದೂರದಲ್ಲಿ ಹಿಮಾಲಯದಿಂದ ಆವರಿಸಿದ್ದ ಭವ್ಯವಾದ ಹಿಮಾಲಯ ಪರ್ವತಗಳು ದೂರದಲ್ಲಿ ಹಿಮದಿಂದ ಆವರಿಸಿದ್ದ ಭವ್ಯವಾದ ಹಿಮಾಲಯ ಪರ್ವತಗಳು ಕಾಣುತ್ತಿದ್ದವು. ಅಲ್ಲಿಂದಲೇ ಆರಂಭವಾಗಿತ್ತು ಅವರ ಜೀವನದ ಅತ್ಯಂತ ಕಠಿಣ ಪರೀಕ್ಷೆ. ಹಿಮಾಲಯ ಮೋಕ್ಷದ ದಾರಿ ಅಷ್ಟು ಸುಲಭವಾಗಿರಲಿಲ್ಲ. ತುಂಬ ಕಟುವಾದ ಚಳಿ, ಬಿರುಸಿನ ಗಾಳಿ, ಹಿಮದಿಂದ ಆವರಿಸಿದ್ದ ಕಲ್ಲಿನ ದಾರಿಗಳು ಪ್ರತಿ ಹೆಜ್ಜೆಗೂ ಪಾಂಡವರಿಗೆ ದೊಡ್ಡ ಪರೀಕ್ಷೆಯಾಗಿತ್ತು. ಆದರೆ ಅವರ ಮನಸ್ಸು ಮಾತ್ರ ಒಂದೇ ಗುರಿಯತ್ತ ಸಾಗಿತ್ತು, ಮುಕ್ತಿ, ಪರಮಾತ್ಮನ ಸಾನ್ನಿಧ್ಯ. ಹೀಗೆ ನಿಧಾನವಾಗಿ ಮೇಲಕ್ಕೆ ಹೋಗ್ತಾ ಇರ್ತಾರೆ. ಮೊದಲ ಬಾರಿಗೆ ದ್ರೌಪದಿಯ ಹೆಜ್ಜೆಗಳು ತಡಬಡಿಸಲಾರಂಭಿಸಿದವು. ತಣ್ಣನೆಯ ಗಾಳಿ ಅವಳ ದೇಹದ ಶಕ್ತಿಯನ್ನ ನಿಧಾನವಾಗಿ ಕಸಿದುಕೊಳ್ಳುತ್ತಿತ್ತು. ಇಲ್ಲಿಯವರೆಗೂ ಧೈರ್ಯವಾಗಿ ನಡೆದಿದ್ದ ಅವಳ ಕಾಲುಗಳು ಈಗ ನಡುಗಲಾರಂಭಿಸಿದವು. ಒಮ್ಮೆ ಇನ್ನೊಮ್ಮೆ, ಕೊನೆಗೆ ಅವಳಿಗೆ ಮುಂದೆ ನಡೆಯಲು ಸಾಧ್ಯವಾಗಲೇ ಇಲ್ಲ. ಅವಳು ಹಿಮಾಲಯದ ಮೇಲೆ ಕುಸಿದು ಬಿದ್ದಳು. ಅವಳ ಉಸಿರಾಟ ನಿಧಾನವಾಗುತ್ತಾ ಹೋಗುತ್ತೆ. ಇದನ್ನು ಕಂಡ ಭೀಮ ತಕ್ಷಣ ಅವಳ ಕಡೆಗೆ ಓಡಿ ಬರ್ತಾನೆ. ಅವನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅಣ್ಣ, ಇದು ಯಾಕಾಯಿತು ಅಂತ ಧರ್ಮರಾಜನನ್ನ ಕೇಳ್ತಾನೆ. ದ್ರೌಪದಿ ನಮ್ಮ ಜೊತೆ ಇಷ್ಟೊಂದು ಕಷ್ಟದಿಂದ ಜೀವನ ನಡೆಸಿದಳು, ಅಪಮಾನವನ್ನು ಸಹಿಸಿಕೊಂಡಳು, ಅರಣ್ಯವಾಸ ಅನುಭವಿಸಿದಳು, ಯಾವ ಸಂದರ್ಭದಲ್ಲೂ ಧರ್ಮವನ್ನು ಬಿಟ್ಟಿಲ್ಲ. ಹಾಗಿದ್ದರೂ ಏಕೆ ಮೊದಲು ಅವಳೇ ಬಿದ್ದಳು ಅಂತ ದುಃಖದಿಂದ ಕೇಳ್ತಾನೆ. ಯುಧಿಷ್ಠಿರ ಕೆಲ ಕ್ಷಣ ದ್ರೌಪದಿಯನ್ನು ನೋಡಿದ ನಂತರ ಶಾಂತವಾಗಿ ಉತ್ತರಿಸ್ತಾನೆ. ಭೀಮ, ದ್ರೌಪದಿ ಮಹಾನ್ ಸ್ತ್ರೀಯೇ ಆಗಿದ್ದಳು ಸರಿ. ಅವಳ ಜೀವನ ತ್ಯಾಗ ಮತ್ತು ಧೈರ್ಯದಿಂದ ತುಂಬಿತ್ತು. ಆದರೆ ಒಂದು ಸಣ್ಣ ದೌರ್ಬಲ್ಯ ಮಾತ್ರ ಅವಳ ಮನಸ್ಸಿನಲ್ಲಿಯೇ ಕೂಡ ಉಳಿದಿತ್ತು. ನಾವೆಲ್ಲ 5 ಅವಳ ಪತಿಗಳಾಗಿದ್ದರೂ ಅವಳ ಹೃದಯದಲ್ಲಿ ಅರ್ಜುನನ ಮೇಲಿದ್ದ ಪ್ರೀತಿ ಮಾತ್ರ ಸ್ವಲ್ಪ ಹೆಚ್ಚಾಗಿಯೇ ಇತ್ತು. ಆ ಸೂಕ್ಷ್ಮವಾದ ಪಕ್ಷಪಾತ ಮಾನವೀಯವಾಗಿದ್ದರೂ ಅದು ಅವಳ ಮನಸ್ಸನ್ನು ಈ ಲೋಕದ ಬಂಧನಕ್ಕೆ ಕಟ್ಟಿ ಹಾಕಿದೆ. ಅದೇ ಕಾರಣ ಇಂದು ಅವಳ ಪತನವಾಯಿತು ಅಂತ ಹೇಳ್ತಾನೆ. ಈ ಮಾತುಗಳನ್ನು ಕೇಳಿದ ಭೀಮನ ಕಣ್ಣುಗಳು ನೀರಿನಿಂದ ತುಂಬಿಕೊಳ್ತವೆ. ಅವನು ದ್ರೌಪದಿಯ ಮುಖವನ್ನು ಕೊನೆಯ ಬಾರಿ ನೋಡಿ ಅವಳ ಕಮಲದಂತಹ ಕಣ್ಣುಗಳು ಈಗ ಶಾಶ್ವತವಾಗಿ ಮುಚ್ಚಿಕೊಂಡಿದ್ದವು. ಆದರೆ ಆ ಯಾತ್ರೆಯಲ್ಲಿ ಯಾರೂ ಕೂಡ ನಿಲ್ಲುವ ಅವಕಾಶ ಇರಲಿಲ್ಲ. ಯಾಕಂದರೆ ಅದು ವಿರಹದ ಯಾತ್ರೆಯಲ್ಲ, ವೈರಾಗ್ಯದ ಯಾತ್ರೆ. ಯುಧಿಷ್ಠಿರ ಹಿಂದಿರುಗಿ ನೋಡದೆ ಮುಂದೆ ನಡೆಯಲು ಆರಂಭಿಸ್ತಾನೆ. ಉಳಿದ 4 ಸಹೋದರರು ಅವನನ್ನು ಹಿಂಬಾಲಿಸ್ತಾರೆ. ಹೀಗೆ ಅಗ್ನಿಯಿಂದ ಜನಿಸಿದ ಪಾಂಚಾಲಿ ಅನೇಕ ಕಷ್ಟಗಳನ್ನು ಎದುರಿಸಿ ಬದುಕಿದ ಮಹಾರಾಣಿ ದ್ರೌಪದಿ ತನ್ನ ಭೌತಿಕ ಜೀವನವನ್ನು ಅಲ್ಲಿಯೇ ಮುಗಿಸಿ ತನ್ನ ಆತ್ಮವನ್ನು ದಿವ್ಯಲೋಕದತ್ತ ಕಳಿಸಿದಳು. ಅವಳು ಸೋತಿರಲಿಲ್ಲ. ಭೂಮಿಯ ಮೇಲಿನ ತನ್ನ ಕರ್ತವ್ಯಗಳನ್ನು ಸಂಪೂರ್ಣವಾಗಿ ಮುಗಿಸಿ ತನ್ನ ಕೊನೆಯ ಬಂಧನವನ್ನು ಬಿಟ್ಟು ಹೋಗಿದ್ದಳು. ಆದರೆ ಇದು ಪಾಂಡವರ ಯಾತ್ರೆಯ ಅಂತ್ಯವಲ್ಲ. ಇನ್ನೂ ದೊಡ್ಡ ದೊಡ್ಡ ಪರೀಕ್ಷೆಗಳು ಅವರ ಮುಂದೆ ಕಾಯುತ್ತಿದ್ದವು. ಆ ದೊಡ್ಡ ದೊಡ್ಡ ಪರೀಕ್ಷೆಗಳು ಏನು, ಮುಂದೆ ಪಾಂಡವರಿಗೆ ಎದುರಾದ ಸವಾಲುಗಳು ಯಾವುವು, ಇವನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಇಂಚಿಂಚಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.